ಇರಾನ್ ವರ್ಸಸ್ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ 7ನೇ ದಿನಕ್ಕೆ ಕಾಲಿಟ್ಟಾಗಿದೆ. ಇವತ್ತಿಗೆ 7ನೇ ದಿನವೂ ಕೂಡ ಇರಾನ್ ಮೇಲೆ ಬಾಂಬ್ಗಳ ಸುರಿಮಳೆ ಆಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ಕಡೆಯಿಂದ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಾಗಿದೆ ಈ ಒಂದು ಯುದ್ಧ. ಯಥಾ ಪ್ರಕಾರವಾಗಿ ಬಾಂಬ್, ಮಿಸೈಲ್, ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ ಬಿಡ್ತಾ ಇಲ್ಲ, ಮತ್ತೊಂದು ಕಡೆ ಇರಾನ್ ಶರಣಾಗ್ತಾ ಇಲ್ಲ. ಇರಾನ್ ಡ್ರೋನ್ ವಾಹಕ ನೌಕೆಯನ್ನ ಉಡಾಯಿಸಿದೆ ಅಮೆರಿಕ. ಇಸ್ರೇಲ್ ಅಮೆರಿಕ ಪಟ್ಟು ಬಿಡ್ತಾ ಇಲ್ಲ, ಶರಣಾಗಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇದ್ರೆ, ದಾಳಿಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇರಾನ್ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಇಲ್ಲಿವರೆಗೂ 1500 ಜನರ ಸಾವಾಗಿದ್ರೆ 6000 ಜನರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಒಟ್ಟಾರೆ ಈ ಒಂದು ಯುದ್ಧ ಆರಂಭ ಆಗಿ ಇವತ್ತಿನ ದಿನದವರೆಗೂ ಕೂಡ 1500 ಜನ ಸಾವು, 6000 ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿರುವುದು. ಇರಾನ್ನ ಡ್ರೋನ್ ವಾಹಕ ನೌಕೆಯನ್ನ ಉಡಾಯಿಸಿದ ಅಮೆರಿಕ. ಯಾವ ಪ್ರದೇಶದಿಂದ ಇರಾನ್ ಡ್ರೋನ್ಗಳನ್ನ ಉಡಾಯಿಸ್ತಾ ಇತ್ತು ಅದನ್ನ ಉಡಾಯಿಸಿರೋದು. Of the U.S. nuclear forces and ಹಿಂದೂ ಮಹಾಸಾಗರದಲ್ಲಿ ಉದ್ವಿಗ್ನತೆ ಪರಿಸ್ಥಿತಿ ಮುಂದುವರಿತಾ ಇದೆ. ಇರಾನಿನ ನೌಕಾಪಡೆ ಗುರಿಯಾಗಿಸಿ ಇಸ್ರಾಯೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಾ ಇದೆ. ಇರಾನ್ನ ನೌಕಾಪಡೆ ಈಗ ಟಾರ್ಗೆಟ್. ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ ದಾಳಿ. ಸಮುದ್ರದಲ್ಲಿ ಇರಾನಿನ ಡ್ರೋನ್ ವಾಹಕ ನೌಕೆಯನ್ನ ಧ್ವಂಸ ಮಾಡಲಾಗಿದೆ. 2ನೇ ಮಹಾಯುದ್ಧ ಸಮಯದ ವಿಮಾನ ವಾಹಕ ನೌಕೆ ಇದು. ಸೆಕೆಂಡ್ ವರ್ಲ್ಡ್ ವಾರ್ ಆದಂಥ ಸಂದರ್ಭದಲ್ಲಿ ಯೂಸ್ ಮಾಡಿದ್ದು ವಿಮಾನ ವಾಹಕ ನೌಕೆ. ಅದರಲ್ಲಿಂದ ಫ್ಲೈಟ್ಗಳನ್ನ, ಈ ಫೈಟರ್ ಜೆಟ್ಗಳನ್ನ ಬಿಡಲಾಗ್ತಾ ಇದೆ. ಅದನ್ನ ಹೊಡೆದುರುಳಿಸಲು ಇಸ್ರೇಲ್ ಮತ್ತು ಅಮೆರಿಕ. ಹೆಚ್ಚು ಯುದ್ಧ ನೌಕೆಗಳ ನಾಶ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಸೊ ಈ ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ಹಿಂದೂ ಮಹಾಸಾಗರದ ವರೆಗೂ ಬಂದು ನಿಂತುಕೊಂಡಿದೆ. ಈಗ ಇರಾನಿನ ಡ್ರೋನ್ ವಾಹಕ ನೌಕೆಯನ್ನ ಧ್ವಂಸ ಮಾಡಲಾಗಿದೆ. To eliminate Iran's ability to threaten Americans as they've been doing for nearly half a century. We are also sinking the Iranian Navy, the entire Navy. We didn't start this war, but under President Trump, we are finishing it. ಮತ್ತೊಂದು ಕಡೆ ನೆರೆ ರಾಷ್ಟ್ರಗಳ ಮೇಲೆ ಇರಾನ್ನ ದಾಳಿ ಕೂಡ ಮುಂದುವರಿತಾ ಇದೆ. ಇರಾನ್ ಸುತ್ತಮುತ್ತಲಿರುವಂತಹ ರಾಷ್ಟ್ರಗಳು, ದುಬೈ, ದೋಹಾ ಮೇಲೆ ಇರಾನ್ ದಾಳಿ ಮಾಡುತ್ತಾ ಇದೆ. ಸೊ ಇಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳನ್ನ ಸ್ಥಾಪನೆ ಮಾಡಿಕೊಳ್ಳಲಾಗಿತ್ತು. ಭೀಕರ ದಾಳಿ ಆಗ್ತಾ ಇದೆ ದುಬೈ ಮತ್ತು ದೋಹಾ ಮೇಲೆ ಇರಾನ್ ಕಡೆಯಿಂದ. ಬಹರೇನ್ ಮೇಲೂ ಕೂಡ ಇರಾನ್ ಕ್ಷಿಪಣಿಗಳ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಕ್ಷಿಪಣಿಗಳ ಮೂಲಕವಾಗಿ ನಿರಂತರವಾಗಿ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಇರಾನ್ ಕೂಡ ನಾವು ಸುಮ್ಮನೆ ಕೂರೋರಲ್ಲ ಅನ್ನುವಂಥ ಅರ್ಥದಲ್ಲಿ ಯುದ್ಧವನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ತನ್ನ ಕ್ಷಿಪಣಿಗಳ ಮೂಲಕವಾಗಿ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ತನ್ನ ಸುತ್ತಮುತ್ತಲಿರುವಂತಹ ಚಿಕ್ಕ ಪುಟ್ಟ ಅರಬ್ ರಾಷ್ಟ್ರಗಳ ಮೇಲೆ, ಗಲ್ಫ್ ರಾಷ್ಟ್ರಗಳ ಮೇಲೆ, ದೋಹಾ, ಬಹರೇನ್, ದುಬೈ, ಸೊ ಎಲ್ಲ ರಾಷ್ಟ್ರಗಳ ಮೇಲೆ ಇರಾನ್ ಕಡೆಯಿಂದ ಮಿಸೈಲ್ಗಳ ದಾಳಿ ಆಗ್ತಾ ಇದೆ. כל המפרץ פיצוץ אחד גדול, תסגרי את החלון מהר. אתם רואים את העשן שם מעל נמל חיפה? משהו בוער שם. בואי, טילי פרסוני, אלוהים. כל המפרץ פיצוץ אחד. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ರಾಘವೇಂದ್ರ ಗುಡಿ, ಇದು ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂದುಕೊಂಡಿದ್ದು ಆಲ್ರೆಡಿ 1 ವಾರವನ್ನ ಪೂರ್ಣಗೊಳಿಸ್ತಾ ಇದೆ. ಆಮೇಲೆ ಇದರ ಪ್ರಭಾವ ಮತ್ತು ಪರಿಣಾಮಗಳು, ರಿಸಲ್ಟ್ಗಳು ಒಂದೊಂದೇ ನೋಡ್ತಾ ಇದ್ರೆ ಇದು ಕ್ಯಾರಿ ಫಾರ್ವರ್ಡ್ ಆಗುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇರಾನ್ ಕೂಡ ತನ್ನ ಸುತ್ತಲಿರುವಂತಹ ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕೆ ಇನ್ ಕೇಸ್ ಇಲ್ಲಿಂದ ಶತ್ರು ರಾಷ್ಟ್ರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗೋದಿಲ್ವಾ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗೆ?
ಅರುಣ್, ಈ ಯುದ್ಧಕ್ಕಾಗಿಯೇ ಕಳೆದ 30 ವರ್ಷಗಳಿಂದ ಇರಾನ್ ಪ್ರಿಪೇರ್ ಆಗ್ತಾ ಬರ್ತಾ ಇತ್ತು. ಅದರಲ್ಲೂ ಖಮೇನಿ ಸರ್ವೋಚ್ಚ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ತನ್ನ ಒಂದು ಸ್ಟ್ರೆಂತ್ ಏನಿದೆ, ತನ್ನ ಶಕ್ತಿ ಏನಿದೆ, ಇರಾನ್ನ ಶಕ್ತಿ, ಅದನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರಲಾಗ್ತಾ ಇತ್ತು. ಅಂದರೆ ಅವರ ಬಳಿಯಲ್ಲಿ ಫೈಟರ್ ಜೆಟ್ಸ್ಗಳಿರಲಿಲ್ಲ, ಅಥವಾ ಯಾವುದೇ ಅತ್ಯಾಧುನಿಕವಾಗಿರ್ತಕ್ಕಂಥ ಯುದ್ಧ ನೌಕೆಗಳಿರಲಿಲ್ಲ, ಸಬ್ಮರೀನ್ಸ್ಗಳಿರಲಿಲ್ಲ, ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿರಲಿಲ್ಲ. ಬದಲಿಗೆ ಅವರ ಬಳಿಯಲ್ಲಿ ಇದ್ದಂಥದ್ದು ಒಂದು ಡೆಮೋಗ್ರಫಿ, ಅವರ ಒಂದು ಅಂದರೆ ಅವರ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಕ್ಷೇತ್ರ ಏನಿದೆ ಇರಾನ್ನ, ಆ ಭೌಗೋಳಿಕ ಕ್ಷೇತ್ರವನ್ನು ಬಳಸಿಕೊಂಡು ತನ್ನ ಶತ್ರುಗಳನ್ನು ಹೇಗೆ ಮಟ್ಟ ಹಾಕ್ಬೋದು ಅನ್ನುವಂಥ ದೃಷ್ಟಿಯಲ್ಲಿ ಇಡೀ ಒಂದು ಮಿಸೈಲ್ ಪಡೆಯನ್ನೇ ಇರಾನ್ ಮಾಡ್ಕೊಂಡು ಬಂದಿತ್ತು. ಜೊತೆಗೆ ಅತಿ ಅಗ್ಗದ ಬೆಲೆಯ ಡ್ರೋನ್ಸ್ಗಳನ್ನು, ಅಂದರೆ ಆತ್ಮಹತ್ಯಾ ಡ್ರೋನ್ಗಳನ್ನು, ಸ್ವಾರ್ಮ್ ಡ್ರೋನ್ಗಳನ್ನು ಸಿದ್ಧ ಮಾಡಿಕೊಳ್ತಾ ಬರ್ತಾ ಇತ್ತು. ಅದನ್ನೇ ಇವತ್ತು ಅದು ಬಳಕೆ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಯುದ್ಧ ಶುರುವಾಗಿ ಏನೋ ಒಂದು ವಾರ ಆಗಿದೆ, ಆದರೆ ಆ ಯುದ್ಧದ ಪರಿಣಾಮಗಳ ಭೀಕರತೆ ಏನಿದೆ ಈಗಷ್ಟೇ ಗೊತ್ತಾಗೋದಕ್ಕೆ ಶುರುವಾಗ್ತಾ ಇದೆ. ಈ ಯುದ್ಧ ಮತ್ತೆ ಸಾಕಷ್ಟು ಪ್ರೊಲಾಂಗ್ಡ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇದ್ದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದೊಂದಾಗಿ ವಿಚಾರಗಳನ್ನ ನೋಡ್ತಾ ಹೋಗೋದಾದ್ರೆ, ಮೊದಲು ಈ ಖಮೇನಿ ಹತ್ಯೆ ಆಯ್ತಲ್ಲ, ಯುದ್ಧ ಶುರುವಾಗಿ 2ನೇ ದಿನವೇ ಖಮೇನಿ ಹತ್ಯೆ ಆಗುತ್ತೆ. ಆ ಖಮೇನಿ ಹತ್ಯೆ ಹೇಗಾಯಿತು ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇತ್ತು. ಆ ಖಮೇನಿ ಹತ್ಯೆಗೆ ಬಳಸಿದಂಥ ಮಿಸೈಲ್ ಯಾವುದಾಗಿತ್ತು, ಅಥವಾ ಡ್ರೋನ್ ಅನ್ನು ಬಳಸಲಾಗಿತ್ತ, ಗ್ರೌಂಡ್ ಅಸಾಲ್ಟ್ ಅನ್ನ ಏನಾದರೂ ಇಸ್ರೇಲ್ ಅಥವಾ ಅಮೆರಿಕ ಮಾಡಿತ್ತ ಅನ್ನುವಂಥ ಪ್ರಶ್ನೆಗಳು ಇರ್ತಾ ಇತ್ತು. ಈಗ ಆ ಬಗ್ಗೆ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಬ್ಲೂ ಸ್ಪ್ಯಾರೋ ಅಂದರೆ ಒಂದು ನೀಲಿ ಗುಬ್ಬಿ ಅನ್ನುವಂಥ ಒಂದು ಮಿಸೈಲ್ ಅನ್ನು ಬಳಸಿಕೊಂಡು ಆ ಬ್ಲೂ ಸ್ಪ್ಯಾರೋ ಈ ಅಂದರೆ ಆ ಮಿಸೈಲನ್ನು ಬಳಸಿಕೊಂಡಂಥ ಇಸ್ರೇಲ್ ಏನು ಮಾಡುತ್ತೆ, ಖಮೇನಿಯನ್ನು ಹತ್ಯೆ ಮಾಡುತ್ತೆ. ಈ ಮಿಸೈಲ್ ಎಸ್ಪೆಷಲಿ ಆಗಿ ನೋಡೋದಾದರೆ ಅದು ಆಗಸದಿಂದ, ಅಂತರಿಕ್ಷದಿಂದ ಬರುವಂಥ ಒಂದು ಮಿಸೈಲ್ ಅದು. ಆ ಮಿಸೈಲನ್ನು ಇಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಮಿಸೈಲ್. ಹೀಗಾಗಿ ಒಂದು ಚೂರು ಕ್ಷಣ ಮಾತ್ರವೂ ಕೂಡ ಅವರಿಗೆ ಅದರ ಬಗ್ಗೆ ಕುರುಹು ಕೂಡ ಸಿಗೋದಿಲ್ಲ. ನಮ್ಮ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿ ಖಮೇನಿ ಸೇರಿದ ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ಅದರ ನಾಯಕತ್ವ ಏನಿತ್ತು, ಆ ನಾಯಕತ್ವವೇ ಇಲ್ಲಿ ನಶಿಸಿ ಹೋಗುತ್ತೆ, ಅವರನ್ನು ಹೊಡೆದು ಹಾಕುತ್ತೆ ಇಸ್ರೇಲ್ ಅನ್ನುವಂಥದ್ದು. ಅದಾದ ಬಳಿಕ ಇಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಸಾಕಷ್ಟು ಪ್ರಿಪೇರ್ ಆಗಿದ್ರು, ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಇಷ್ಟು ದಿನ ಏನು ಅನ್ಕೊಳ್ಳಲಾಗ್ತಾ ಇತ್ತು, ಇರಾನ್ ಬಹುತೇಕವಾಗಿ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡುತ್ತೆ, ಜೊತೆಗೆ ತನಗೆ ಹತ್ತಿರದಲ್ಲಿರ್ತಕ್ಕಂಥ ಕೆಲ ದೇಶಗಳ ಒಂದು ಮಿಲಿಟರಿ ಇನ್ಸ್ಟಾಲೇಷನ್ಸ್ ಏನಿದೆ, ಅದರಲ್ಲೂ ಅಮೆರಿಕದ ನೆಲೆಗಳೇನಿದಾವೆ, ಅದು ಅಮೆರಿಕದ ವಾಯು ನೆಲೆ ಇರ್ಬೋದು, ಅಥವಾ ಸೇನಾ ನೆಲೆಗಳಿರ್ಬೋದು, ಅಥವಾ ಅಮೆರಿಕ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಒಂದು ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಸಂಸ್ಥೆಗಳಿರ್ಬೋದು, ಅವುಗಳನ್ನು ಮಾತ್ರ ಟಾರ್ಗೆಟ್ ಮಾಡಬಹುದು ಅಂತ. ಆದರೆ ಯುದ್ಧದ ಭೀಕರತೆ ಮತ್ತು ಆ ಮಿಸೈಲ್ಸ್ಗಳ ಆರ್ಭಟ ಶುರುವಾದ ಬಳಿಕವಂತೂ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮಗಳಿಲ್ಲ. ಎಲ್ಲ ನಿಯಮಗಳನ್ನ ಎಲ್ಲಾ ದೇಶಗಳು ಕೂಡ ಗಾಳಿಗೆ ತೂರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದರ ಭಾಗವಾಗಿಯೇ ಇರಾನ್ ಒಂದು ಕಡೆ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಏನಿದೆ ಅವರು ಕೂಡ ಇಲ್ಲಿ ಇರಾನ್ನ ಮಿಲಿಟರಿ ಅಕಾಡೆಮಿ ಇರ್ಬೋದು, ಅಥವಾ ಅಲ್ಲಿಯ ಶಾಲಾ ಕಾಲೇಜುಗಳು ಇರ್ಬೋದು, ಟಾರ್ಗೆಟ್ ಅನ್ನು ಮಾಡಲಾಗ್ತಾ ಇದೆ. ಅದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. 40 ಜನ ವಿದ್ಯಾರ್ಥಿನಿಯರ ಸಾವಿಗೆ ಕಾರಣ ಆದಂಥ ದಾಳಿನ ನಡೆಸಿದ್ದು ಯಾರು ಅನ್ನುವಂಥದ್ರ ಬಗ್ಗೆ ಅಮೆರಿಕವೇ ನಡೆಸಿದಂಥ ತನಿಖೆಯಲ್ಲಿ ಅದು ಅಮೆರಿಕದ ನಡೆದಂಥ ದಾಳಿಯಿಂದ ಆ ಒಂದು ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮವಾಗಲಿ ಮಾನವೀಯತೆಯಾಗಲಿ ಅಲ್ಲ, ಕೇವಲ ಯುದ್ಧ ಒಂದು ಸೈನಿಕರ ಮಧ್ಯದಲ್ಲಿ ಆಗ್ತಾ ಇಲ್ಲ, ಬದಲಿಗೆ ಎರಡು ದೇಶಗಳ ಮಿಸೈಲ್ಸ್ಗಳು ಮತ್ತು ಅವುಗಳ ಟಾರ್ಗೆಟ್ ಆಗಿ ಕಂಡು ಬರುವಂತಹ ನಾಗರಿಕರ ಮೇಲೆ ನಡೀತಾ ಇರುವಂತಹ ಯುದ್ಧವಾಗಿ ಪರಿಗಣಿಸ್ತಾ ಇದೆ. ಅದರ ಪರಿಣಾಮವಾಗಿ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ, ಒಂದು ಇರಾನ್ನ ನೆರೆ ರಾಷ್ಟ್ರಗಳಾಗಿರ್ತಕ್ಕಂಥ UAE ಇರ್ಬೋದು, ಬಹ್ರೇನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಲೆಬನಾನ್ ಇರ್ಬೋದು, ಅದೇ ರೀತಿಯಾಗಿ ಇಸ್ರೇಲ್ ಇರ್ಬೋದು, ಪ್ರತಿಯೊಂದು ರಾಷ್ಟ್ರಗಳ ಮೇಲೆ ಕೂಡ ನಿರಂತರವಾಗಿ ಡ್ರೋನ್ ದಾಳಿಯನ್ನು ಮುಂದುವರಿಸ್ತಾನೆ ಬರ್ತಾ ಇದೆ ಇರಾನ್. ಜೊತೆಗೆ ಇನ್ನೂ ಪ್ರಮುಖವಾದಂಥ ವಿಚಾರವನ್ನು ನೋಡೋದಾದ್ರೆ, ಈ ಹರ್ಮೋಸ್ ಜಲಸಂಧಿ ಏನಿದೆ, ಆ ಜಲಸಂಧಿ ಇನ್ನೂ ಕೂಡ ಒಂದು ಬ್ಲಾಕೇಡ್ ಇರುವಂಥದ್ದು. ನಿನ್ನೆ ಒಂದು ಹೇಳಿಕೆಯನ್ನು ಇರಾನ್ ಕೊಟ್ಟಿತ್ತು, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬ್ಲಾಕೇಡ್ ಅನ್ನು ನಾವು ಹಾಕಿರುವಂಥದ್ದು ಕೇವಲ 3 ದೇಶಗಳಿಗೆ, ಒಂದು ಅದು ಅಮೆರಿಕ, ಮತ್ತೊಂದು ಇಸ್ರೇಲ್, ಇನ್ನೊಂದು ಯುರೋಪಿಯನ್ ಯೂನಿಯನ್ ಏನಿದೆ ಅವರಿಗೆ ಮಾತ್ರ ನಾವು ಈ ಒಂದು ಬ್ಲಾಕೇಡ್ ಅನ್ನು ಹಾಕಿದ್ದೀವಿ, ಹೊರತು ಇಲ್ಲಿ ಭಾರತಕ್ಕಾಗಲಿ ಯಾರಿಗೂ ಬ್ಲಾಕೇಡ್ ಅನ್ನು ಹಾಕಿಲ್ಲ ಅಂತ ಆಗಿದ್ದು ಹೇಳಿಕೆ ಇದ್ರೂ ಸಹಿತವಾಗಿ ಇವತ್ತಿನ ಡೆವಲಪ್ಮೆಂಟ್ ಅನ್ನು ನೋಡ್ತಾ ಇದ್ರೆ ಯಾರು ಆ ಜಲಸಂಧಿಯನ್ನ ದಾಟಿ ಬರೋದಕ್ಕೆ ಧೈರ್ಯ ಮಾಡ್ತಿಲ್ಲ. ಯಾಕಂದ್ರೆ ಆ ಆಯಿಲ್ ಟ್ಯಾಂಕರ್ ಮೇಲೆ ಒಂದು ಮಿಸೈಲ್, ಒಂದು ಡ್ರೋನ್ ಅಟ್ಯಾಕ್ ಆದ್ರೂ ಕೂಡ ಅದರಲ್ಲಿರುವಂಥ ಸಾಮಾನ್ಯ ನಾಗರಿಕರು ಬದುಕೋದಕ್ಕೆ ಅವಕಾಶವೇ ಇರೋದಿಲ್ಲ. ಜೊತೆಗೆ ಬಿಲಿಯನ್ ಗಟ್ಟಲೆ ಡಾಲರ್ನಷ್ಟು ನಷ್ಟವಾಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಒಂದು ಕಡೆ ಅದು ಹರ್ಮೋಸ್ ಜಲಸಂಧಿಯನ್ನು ಬಂದ್ ಮಾಡಿರುವಂಥ ಬೆನ್ನಲ್ಲೇ ಮತ್ತೊಂದು ಈ ಎಲ್ಲ ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮತ್ತು ಅಮೆರಿಕ ನ ಭೂತೋ ಭವಿಷ್ಯತಿ ಅನ್ನುವಂತರ ಮಟ್ಟಿಗೆ ನಿರಂತರವಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಇವತ್ತು ಇರಾನ್ನ ಬಹುತೇಕವಾಗಿರ್ತಕ್ಕಂಥ ನಗರಗಳು ಸ್ಮಶಾನ ಸದೃಶಗಳಾಗಿ ಕಾಣಿಸ್ತಾ ಇದ್ದೇವೆ. ಅಲ್ಲಿ ಕಟ್ಟಡಗಳ ಹೆಣಗಳು ಬೀಳ್ತಾ ಇದ್ದಾವೆ, ಜನರ ರಕ್ತಗಳು ಹರಿತಾ ಇದ್ದಾವೆ, ರಕ್ತ ಹರಿತಾ ಇದೆ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅದು ಟೆಹರಾನ್ ರಾಜಧಾನಿ, ಇರಾನ್ನ ರಾಜಧಾನಿ ಟೆಹರಾನ್ ಮಾತ್ರವಲ್ಲ, ಸಾಕಷ್ಟು ಪ್ರದೇಶಗಳಲ್ಲಿ ಇತರೆ
ಬೇರೆ ನಗರಗಳಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳಿರ್ಬೋದು ಸುಮಾರು 2500 ಟಾರ್ಗೆಟ್ಗಳನ್ನು ಇಲ್ಲಿಯವರೆಗೂ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನಲ್ಲಿ ಹಿಟ್ ಮಾಡಿರುವಂಥದ್ದು. ಹೀಗಾಗಿ ಈ ಯುದ್ಧದ ಪರಿಧಿ ಏನಿದೆ ಅದು ವ್ಯಾಪ್ತಿ ಹೆಚ್ಚಾಗ್ತಾನೆ ಬರ್ತಾ ಇದೆ. ಜೊತೆಗೆ ಇದೆಲ್ಲಕ್ಕಿಂತ ಮತ್ತೊಂದು ಅತಿ ದೊಡ್ಡ ರಿಸ್ಕ್ ಆಗಿರುವಂಥದ್ದು ಮತ್ತು ಒಂದು ರೀತಿಯಿಂದ ಎಚ್ಚರಿಕೆ ಕೊಟ್ಟಿರುವಂಥದ್ದು ಅಮೆರಿಕ ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಒಂದು ಅಟ್ಯಾಕ್ ಹಡಗು ಏನಿತ್ತು ಅವರ ಬಳಿಯಲ್ಲಿ ಇದ್ದಂಥ ಫ್ರಿಗೇಟ್ ಅನ್ನ ಮುಳುಗಿಸಿರುವಂಥ ರೀತಿ 80 ಜನ ಸೈನಿಕರ ಸಾವಿಗೆ ಅದು ಕಾರಣ ಆಗಿರುವಂಥದ್ದು. ಅದಕ್ಕೂ ಕೂಡ ಈಗ ಭಾರತದ ಮೇಲೆ ಗೂಬೆ ಕೂಡಿಸುವಂಥ ಪ್ರಯತ್ನವನ್ನು ಸಾಕಷ್ಟು ಜನ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥವರು ಜೊತೆಗೆ ಹೊರ ದೇಶದಲ್ಲಿ ಇರ್ತಕ್ಕಂಥದ್ದು ಅದರಲ್ಲೂ ಶ್ರೀಲಂಕಾ ಮತ್ತು ಪಾಕಿಸ್ತಾನದಂಥ ಹ್ಯಾಂಡಲ್ಗಳು ಸಾಕಷ್ಟು ಭಾರತವನ್ನು ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇತ್ತು. ಆದರೆ ಅದಕ್ಕೂ ಕೂಡ ಇವತ್ತು ಇರಾನ್ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅದು ಅಂತಾರಾಷ್ಟ್ರೀಯ ನೀರಿನಲ್ಲಾಗಿರುವಂಥದ್ದು ಅಥವಾ ಭಾರತದ ಗಡಿಯಲ್ಲಾಗಿರುವಂಥದ್ದಲ್ಲ. ಅಷ್ಟೇ ಅಲ್ಲ, ಈ ಶ್ರೀಲಂಕಾದ ಒಂದು ಸಂಸತ್ತಿನಲ್ಲಿ ನಡೆದಂಥ ಚರ್ಚೆಯಲ್ಲಿ ಅಲ್ಲಿ ಒಬ್ಬ ಸಂಸದರು ಕೇಳಿದಂಥ ಪ್ರಶ್ನೆಯನ್ನ ನೋಡೋದಾದ್ರೆ ಸುಮಾರು 11 ಗಂಟೆಗಳ ಕಾಲ ಒಂದು ಶ್ರೀಲಂಕಾಕ್ಕೆ ಅದನ್ನ ಡಾಕ್ ಮಾಡೋದಕ್ಕೆ ಪರ್ಮಿಷನ್ ಅನ್ನೇ ಶ್ರೀಲಂಕಾ ಸರ್ಕಾರ ಕೊಡೋದಿಲ್ಲ. ಅಂದ್ರೆ ಅದು ನೀರಿನಲ್ಲಿ ಇರೋದು 11 ಗಂಟೆಗಳ ಕಾಲ ಇರುತ್ತೆ. ಅದು ಎಷ್ಟೊತ್ತು ನೀರಿನಲ್ಲಿ ಇರುತ್ತೆ ಅದು ರಿಸ್ಕ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆಗ ಸಬ್ಮೆರಿನಿಂದ ದಾಳಿಯಾಗಿ ಅದು ಸಂಪೂರ್ಣವಾಗಿ ಮುಳುಗುವಂಥದ್ದು. ಅಂದ್ರೆ ಹಿಂದೂ ಮಹಾಸಾಗರದಲ್ಲೂ ಕೂಡ ಈಗ ಯುದ್ಧದ ಕರಿ ಛಾಯೆ ಆವರಿಸಿರುವಂತದ್ದು. ಈ ಸದ್ಯಕ್ಕೆ ಇರಾನ್ನ ಫ್ರಿಗೇಟ್ ಮುಳುಗಡೆ ಮಾಡಲಾಗಿದೆ. ಇನ್ನು ಇದಕ್ಕೆ ಪ್ರತಿಯಾಗಿ ಇರಾನ್ ಮತ್ತೇನು ಟಾರ್ಗೆಟ್ ಮಾಡುತ್ತೆ, ಅಮೆರಿಕವನ್ನು ಮಾಡುತ್ತಾ ಅಥವಾ ಅಮೆರಿಕದ ಸ್ನೇಹ ರಾಷ್ಟ್ರಗಳನ್ನು ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಯುದ್ಧದ ಪರಿಣಾಮ ಏನಿದೆ ಈಗಷ್ಟೇ ಕಾಣೋದಕ್ಕೆ ಶುರುವಾಗ್ತಾ ಇದೆ. ಆದರೆ ಇದರ ವ್ಯಾಪ್ತಿ ಹಿಗ್ಗಿದಂತೆ ಇದರ ದುಷ್ಪರಿಣಾಮ ಇಡೀ ವಿಶ್ವವನ್ನ ವ್ಯಾಪಿಸುವಂತ ರೀತಿಯಲ್ಲಿ ಅಂತೂ ಕಂಡು ಬರ್ತಾ ಇದೆ. ಅರುಣ್, ಓಕೆ, ರಾಘವೇಂದ್ರ ಗುಡಿ, ಹಾರ್ಮೋಜ್ ಜಲಸಂಧಿಯಲ್ಲಿ 37 ಕ್ರೂಡ್ ಆಯಿಲ್ ತೆಗೆದುಕೊಂಡು ಬರ್ತಾ ಇದ್ದಂಥ ಹಡಗುಗಳು ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಭಾರತಕ್ಕೆ ಬರುವಂಥದ್ದು. ಸೊ ಹಾಗಾಗಿ ಇದಾದ್ಮೇಲೆ ರಷ್ಯಾದಿಂದ ಒಂದು ಹೇಳಿಕೆ ಬರುತ್ತೆ, ಅಲ್ಲಿಂದ ಸ್ಟಾಪ್ ಆದ್ರೇನು, ನಾವು ಕೊಡ್ತೀವಿ, ಭಾರತದ ಜೊತೆಗೆ ನಾವು ನಿಂತ್ಕೊಳ್ತೀವಿ, ಕ್ರೂಡ್ ಆಯಿಲ್ ನಾವು ಸಪ್ಲೈ ಮಾಡ್ತೀವಿ ಅಂತ. ಬಟ್ ಈ ಹಿಂದೆ ಅಮೆರಿಕ ಭಾರತಕ್ಕೆ ಹೇಳಿತ್ತು ನೀವು ಅದನ್ನು ಕಡಿಮೆ ಮಾಡಬೇಕು, ರಷ್ಯಾದಿಂದ ಕ್ರೂಡ್ ಆಯಿಲ್ ಖರೀದಿ ಮಾಡಬಾರ್ದು ಅಂತ. ಬಟ್ ಈ ಆಟೋಮೆಟಿಕ್ ಒಂದು ಕಡೆ ಸ್ಟಾಪ್ ಆಗಿದೆ ಅಂದಾಗ ನಾವಿಲ್ಲಿ ಜಾಸ್ತಿ ಖರೀದಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಟ್ ಅಮೆರಿಕ ಮತ್ತು ಭಾರತದ ನಡುವಿನ ಸಂಬಂಧ ಒಪ್ಪಂದ ಅದು ಮತ್ತಷ್ಟು ಹಳಿಸುವಂಥ ಚಾನ್ಸಸ್ ಇದೆಯಾ ಅಂತ ಅನ್ಸುತ್ತಾ ಈ ಎಫೆಕ್ಟ್ನಿಂದ? ಅರುಣ್, ಈ ಒಂದು ಅವಕಾಶವನ್ನು ಬಳಸಿಕೊಂಡಂತ ಅಮೆರಿಕ ಕೂಡ ಮತ್ತೆ ತನ್ನ ಹೆಗ್ಗಳಿಕೆಯನ್ನು ತೋರಿಸುವಂತ ಪ್ರಯತ್ನವನ್ನು ಇವತ್ತು ಬೆಳಗ್ಗೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ಸರ್ಕಾರದಿಂದ ಅಧಿಕೃತವಾಗಿಯೇ ಬಂದಂತ ಮಾಹಿತಿ ಏನಂದ್ರೆ 30 ದಿನಗಳ ಕಾಲ ಈ ರಷ್ಯಾದ ಆಯಿಲ್ ಅನ್ನ ಭಾರತ ತರಿಸಿಕೊಳ್ಳೋದಕ್ಕೆ ನಾವು ಅನುಮತಿಯನ್ನ ಕೊಡ್ತೀವಿ ಅಂತ. ಈ ಹೊಳೆಯ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನೋ ರೀತಿಯಾಗಿ ಆಗಿದೆ. ಅಮೆರಿಕ ಪ್ರಾರಂಭದಿಂದಲೂ ಹೇಳ್ತಾ ಬರ್ತಾ ಇದೆ. ಅದು ಉಕ್ರೇನ್ ರಷ್ಯಾ ಯುದ್ಧ ಶುರುವಾದ ದಿನದಿಂದ ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೀವಿ. ಯುರೋಪಿಯನ್ ಒಕ್ಕೂಟ ಇರ್ಬೋದು, ಅಮೆರಿಕ ಇರ್ಬೋದು, ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ನೀವು ರಷ್ಯಾದಿಂದ ಆಯಿಲ್ ಅನ್ನ ತರಿಸ್ಕೊಡ್ಬೇಡಿ ಅಂತ ಹೇಳಿ. ನಾವು ಭಾರತ ಮಾತನ್ನ ಕೇಳ್ತಾ ಇತ್ತ. ಈಗ ಒಪ್ಪಂದದ ಸಂದರ್ಭದಲ್ಲೂ ಕೂಡ ಭಾರತ ಹೇಳಿದ್ದು ನಾವು ಹೆಚ್ಚುವರಿಯಾಗಿ ತರಿಸ್ಕೊಳ್ಳೋದಿಲ್ಲ, ಈಗ ಏನ್ ತರಿಸ್ಕೊಳ್ತಾ ಇದೀವಿ ಅದನ್ನು ತರಿಸ್ಕೊಳ್ತೀವಿ ಅಂತ ಹೇಳಿ. ಆದ್ರೆ ಇವತ್ತು ಅಮೆರಿಕ ಹೇಳಿರುವಂತ ಹೇಳಿಕೆ ಅಂದ್ರೆ ನಾವು ಪರ್ಮಿಷನ್ ಅನ್ನ ಕೊಡ್ತೀವಿ ಅಥವಾ ನಾವು ಅನುಮತಿಯನ್ನ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದೆ. ಭಾರತ 30 ದಿನಗಳ ಕಾಲ ರಷ್ಯಾದಿಂದ ತರಿಸ್ಕೊಳ್ಬಹುದು ಅಂತ ಹೇಳಿ. ಅದು ಅಮೆರಿಕ ಇರ್ಬೋದು, ಇಸ್ರೇಲ್ ಇರ್ಬೋದು, ಪ್ರತಿಯೊಂದು ದೇಶಗಳು ತಮ್ಮ ಒಂದು ಹೆಗ್ಗಳಿಕೆಯನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತವೆ. ಭಾರತೀಯರಾಗಿ ನಾವು ಇವತ್ತು ವಿಶ್ವದ 4ನೇ ದೊಡ್ಡ ರಾಷ್ಟ್ರ, ಇಡೀ ವಿಶ್ವಕ್ಕೆ ಇವತ್ತು ಸಾಕಷ್ಟು ರಿಸ್ಕ್ ಅಂದ್ರೆ ಚಾಲೆಂಜಸ್ಗಳು ಬಂದಾಗ ಸಹಾಯಕ್ಕೆ ನಿಂತಿರುವಂತದ್ದು ದೇಶ ಭಾರತ. ಅಂತ ಭಾರತ ಇಂಥವೆಲ್ಲ ಚಿಕ್ಕ ವಿಚಾರಗಳಿಗೆ ನಾವು ಗಮನವನ್ನು ಕೊಡ್ತಾ ನಮ್ಮ ಒಂದು ಡಿಗ್ನಿಟಿಯನ್ನು ನಾವೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ನಾವು ಒಬ್ರಿಬ್ರು ಅಂತಲ್ಲ, ಸಾಕಷ್ಟು ಜನರನ್ನ ನೋಡ್ತೀವಿ, ಅದೇನೋ ಆ ಕಾನ್ಫಿಡೆನ್ಸೇ ಬರ್ತಾ ಇಲ್ಲ. ಭಾರತ ಕೂಡ ಒಂದು ವಿಶ್ವದ ಪವರ್ ಅಂತ ಹೇಳಿ. ಹೀಗಾಗಿ ನಾವಿಲ್ಲಿ ಅಮೆರಿಕ ಫ್ಯಾಕ್ಟರ್ ಅನ್ನ ಭಾರತದ ವಿಚಾರದಲ್ಲಿ ತರೋದಕ್ಕಿಂತ ಹೆಚ್ಚಾಗಿ ಆ 37 ಭಾರತಕ್ಕೆ ಬರೋದು ಒಂದೇ ಅಲ್ಲ, ಅದಕ್ಕೆ ಪ್ರತಿಯಾಗಿ ಏನ್ ಬೇಕು, ಅದಕ್ಕೆ ಆಲ್ರೆಡಿ ನಮ್ಮ ರಿಸರ್ವ್ಸ್ ಅಲ್ಲಿ ಅದಕ್ಕೆ ಬೇಕಾದಷ್ಟು ಆಯಿಲ್ ಇದೆ, ಜೊತೆಗೆ LNG ಇದೆ, LPG ಇದೆ. ಆ ರೀತಿಯಾದಂತ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ಈಗ ಸರ್ಕಾರ ಕೂಡ ಹೇಳಿರುವಂತದ್ದು. ಇನ್ನು ರಷ್ಯಾ ಕೂಡ ಇದು ವ್ಯಾಪಾರ ವಹಿವಾಟು, ರಷ್ಯಾಗೆ ನಾವು ದುಡ್ಡನ್ನು ಕೊಡ್ತೀವಿ, ರಷ್ಯಾ ನಮಗೆ ಆಯಿಲ್ ಅನ್ನ ಸರಬರಾಜು ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಜಿಯೋ ಪಾಲಿಟಿಕ್ಸ್ ವಿಚಾರದಲ್ಲಿ ಯಾವುದೇ ನಮಗೆ ಸ್ನೇಹ ರಾಷ್ಟ್ರ ಅಥವಾ ಯಾವುದೇ ವಿರೋಧಿ ರಾಷ್ಟ್ರ ಅನ್ನೋದನ್ನ ನೋಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಹಿತಾಸಕ್ತಿಗೆ ಪೂರಕವಾಗಿರುವಂತಹ ರಾಷ್ಟ್ರಗಳ ವಿಚಾರವನ್ನ ಮಾತ್ರ ನಾವು ಗಮನಿಸಬೇಕಾಗುತ್ತೆ. ಆ ಒಂದು ಸ್ಥಿತಿಯಲ್ಲಿ ಇವತ್ತು ಭಾರತ ಇರುವಂತದ್ದು. ಆದ್ರೆ ಈ ಹರ್ಮುಜ್ ಜಲಸಂಧಿ ಬಂದ್ ಆಗೋದ್ರಿಂದ ಉಳಿದಂತ ಸಾಕಷ್ಟು ರಾಷ್ಟ್ರಗಳಿಗೆ ಸಮಸ್ಯೆ ಆಗುತ್ತೆ. ಆ ರಾಷ್ಟ್ರಗಳು ಏನ್ ಮಾಡ್ತವೆ ಅನ್ನೋದು ಇಷ್ಟೇ ಮುಖ್ಯ ಆಗುತ್ತೆ ಹೊರತು ಇಲ್ಲಿ ಭಾರತ ಯಾವುದೋ ಅಮೆರಿಕದ ಪರ್ಮಿಷನ್ಗೆ ಕಾಯ್ದುಕೊಳ್ತಿರುವಂತದ್ದು